ಸನ್ರೈಸ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ರ ಹನುಮಂತನಿಗೆ 50 ಲಕ್ಷ ಸ್ಪಾನ್ಸರ್ ಮಾಡಿದ ಕಾನ್ಫಿಡೆನ್ಸ್ ಗ್ರೂಪ್ನ ಸಿಜೆ ರಾಯ್ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ. ಯಾಕೆ ಗೊತ್ತಾ? ಟಿವಿ ಪರದೆಯ ಮೇಲೆ ಕಾನ್ಫಿಡೆನ್ಸ್ ಗ್ರೂಪ್ ಅರ್ಪಿಸುವ ಎಂಬ ಆ ಧ್ವನಿ ಇನ್ನು ಮುಂದೆ ಕೇಳಿಸುವುದಿಲ್ಲವೇ? ಹೌದು, ಕನ್ನಡದ ರಿಯಾಲಿಟಿ ಶೋಗಳ ಸಾಮ್ರಾಟ, ಸಾವಿರಾರು ಜನರ ಕನಸಿನ ಮನೆಗಳ ರೂವಾರಿ, ಬಿಗ್ ಬಾಸ್ ವಿಜೇತರಿಗೆ ಲಕ್ಷ ಲಕ್ಷ ಬಹುಮಾನ ನೀಡುತ್ತಿದ್ದ ಆ ದಾನಿ ಇಂದು ತಮ್ಮದೇ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡು ರಕ್ತದ ಮಡುವಿನಲ್ಲಿ ಪತ್ತೆಯಾಗಿದ್ದಾರೆ. ಯಾರು ಈ ಸಿಜೆ ರಾಯ್? ಹನುಮಂತನಂಥ ಹಳ್ಳಿ ಐದನಿಗೆ 50 ಲಕ್ಷ ಕೊಟ್ಟು ಬೆನ್ನು ತಟ್ಟಿದ ಈ ಕುಬೇರ ಸಾವಿನ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇಕೆ? ಈ ರೋಚಕ ಹಾಗೂ ದುರಂತ ಕಥೆಯನ್ನು ಮುಂದೆ ಕೇಳಿ. ಆ ಒಂದು ಗುಂಡಿನ ಸದ್ದು ಮತ್ತು ಸ್ತಬ್ಧವಾದ ಸಾಮ್ರಾಜ್ಯ. ದಿನಾಂಕ ಜನವರಿ 30, 2026. ಸ್ಥಳ ಬೆಂಗಳೂರಿನ ಪ್ರತಿಷ್ಠಿತ ರಿಚ್ಮಂಡ್ ರಸ್ತೆ. ಬೆಳಗಿನ ಜಾವವೇ ಸಿಜೆ ರಾಯ್ ಅವರ ಮನೆ ಮೇಲೆ ಮತ್ತು ಕಚೇರಿಯ ಮೇಲೆ ಆದಾಯ ತೆರಿಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದರು. ಹೊರಗೆ ಜನಜಂಗುಳಿ, ಒಳಗೆ ಅಧಿಕಾರಿಗಳ ಪರಿಶೀಲನೆ. ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಕೇಳಿಸಿದ್ದು ಒಂದು ಗುಂಡಿನ ಸದ್ದು. ತಮ್ಮದೇ ಲೈಸೆನ್ಸ್ ಗನ್ನು ಹಿಡಿದು ಗುಂಡು ಹಾರಿಸಿಕೊಂಡ ಕಾನ್ಫಿಡೆನ್ಸ್ ಗ್ರೂಪ್ನ ಚೇರ್ಮನ್ ಡಾಕ್ಟರ್ ಸಿಜೆ ರಾಯ್ ಪ್ರಾಣ ಬಿಟ್ಟಿದ್ದರು. ಇಡೀ ರಿಯಲ್ ಎಸ್ಟೇಟ್ ಮತ್ತು ಚಿತ್ರರಂಗವೇ ಬೆಚ್ಚಿ ಬಿದ್ದ ಕ್ಷಣವದು. ಶೂನ್ಯದಿಂದ ಬಂದು ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ ಈ ರಾಯ್, ಸಿಜೆ ರಾಯ್ ಕೇವಲ ಒಬ್ಬ ಉದ್ಯಮಿಯಲ್ಲ, ಅವರೊಬ್ಬ ಬ್ರ್ಯಾಂಡ್. ಕೇರಳ ಮೂಲದ ಇವರು ದುಬೈ ಮತ್ತು ಬೆಂಗಳೂರಿನಲ್ಲಿ ತಮ್ಮದೇ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಒಂದು ಕಾಲದಲ್ಲಿ ಸಾಧಾರಣ ಮಟ್ಟದಿಂದ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಇಳಿದ ರಾಯ್ ಅಲ್ಪಾವಧಿಯಲ್ಲಿ ಕಾನ್ಫಿಡೆನ್ಸ್ ಗ್ರೂಪ್ ಎಂಬ ಬೃಹತ್ ಸಂಸ್ಥೆಯನ್ನು ಕಟ್ಟಿದರು. ಬೆಂಗಳೂರು, ಕೇರಳ, ದುಬೈ ಸೇರಿದಂತೆ ಹಲವು ಕಡೆ ಐಷಾರಾಮಿ ಫ್ಲಾಟ್ಗಳು, ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳನ್ನು ನಿರ್ಮಿಸಿ ಕೋಟಿ ಒಡೆಯರಾದರು. ಸ್ಯಾಂಡಲ್ವುಡ್ ಮತ್ತು ಬಿಗ್ ಬಾಸ್ ನಂಟಿನ ದಾನಿ. ಕನ್ನಡಿಗರಿಗೆ ಸಿಜೆ ರಾಯ್ ಹತ್ತಿರವಾಗಿದ್ದು ಸಿನಿಮಾ ಮತ್ತು ಬಿಗ್ ಬಾಸ್ ಮೂಲಕ. ಕೇವಲ ಕಟ್ಟಡ ಕಟ್ಟದ ರಾಯ್ ಕಲೆಗೂ ಬೆಲೆ ಕೊಟ್ಟರು. ಕನ್ನಡ ಮತ್ತು ಮಲಯಾಳಂನಲ್ಲಿ ಹಲವು ಸಿನಿಮಾಗಳನ್ನು ಕೂಡ ನಿರ್ಮಿಸಿದರು. ಬಿಗ್ ಬಾಸ್ ಸೀಸನ್ 11ರ ಹಳ್ಳಿ ಐದ ಹನುಮಂತ ಜನರ ಮನೆಗೆದ್ದಾಗ ಆತನ ಪ್ರತಿಭೆಗೆ ಮೆಚ್ಚಿ ಬರೋಬ್ಬರಿ 50 ಲಕ್ಷ ರೂಪಾಯಿ ಬಹುಮಾನವನ್ನು ಪ್ರಾಯೋಜಿಸಿದರು. ಇದೇ ಸಿಜೆ ರಾಯ್ ಹನುಮಂತನ ಕೈಗೆ ಆ ಚೆಕ್ ನೀಡುವಾಗ ರಾಯ್ ಅವರ ಮುಖದಲ್ಲಿ ಇದ್ದ ಮಂದಹಾಸ ಇಂದು ಮಾಸಿದೆ. ಸಾವಿಗೆ ಕಾರಣವೇನು? ಆ ಒತ್ತಡದ ಕ್ಷಣಗಳು. ಇಷ್ಟು ಹಣ, ಹೆಸರು, ಅಂತಸ್ತು ಇದ್ದರೂ ಮನುಷ್ಯ ನೆಮ್ಮದಿ ಇಲ್ಲದೆ ಹೋದರೆ ಏನಾಗುತ್ತದೆ ಎಂಬುದಕ್ಕೆ ರಾಯ್ ಅವರ ಈ ಸಾವು ಸಾಕ್ಷಿಯಾಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ಮತ್ತು ಪ್ರಾಥಮಿಕ ವರದಿಗಳಂತೆ ಈ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಐಟಿ ದಾಳಿ. ಶುಕ್ರವಾರ ಬೆಳಿಗ್ಗೆಯಿಂದಲೇ ಐಟಿ ಅಧಿಕಾರಿಗಳು ಅವರ ಕಚೇರಿಗಳಲ್ಲಿ ಶೋಧ ನಡೆಸಿದರು. ಬಹುಶಃ ಆರ್ಥಿಕ ವ್ಯವಹಾರಗಳ ಮೇಲಿನ ತನಿಖೆ ಅಥವಾ ಐಟಿ ಇಲಾಖೆಯ ಒತ್ತಡವನ್ನು ತಡೆದುಕೊಳ್ಳಲಾರದೆ ಕ್ಷಣಿಕ ಆವೇಶದಲ್ಲಿ ಅಥವಾ ಹತಾಶೆಯಲ್ಲಿ ಅವರು ಈ ನಿರ್ಧಾರ ಕೈಗೊಂಡಿರಬಹುದು ಎಂದು ಶಂಕಿಸಲಾಗಿದೆ. ಹಣಕ್ಕಿಂತ ಜೀವ ದೊಡ್ಡದಲ್ಲವೇ? ಒಬ್ಬ ವ್ಯಕ್ತಿ ಸಾವಿರಾರು ಜನರಿಗೆ ಸೂರು ಕಲ್ಪಿಸಿದ, ಎಷ್ಟು ಬಡ ಕಲಾವಿದರಿಗೆ ಲಕ್ಷಾಂತರ ರೂಪಾಯಿ ನೀಡಿ ಬದುಕಿ ಕಟ್ಟಿಕೊಟ್ಟ, ಆದರೆ ಅಂತಿಮವಾಗಿ ತನ್ನ ಜೀವವನ್ನೇ ಉಳಿಸಿಕೊಳ್ಳಲಾಗಲಿಲ್ಲ. ಐಟಿ ದಾಳಿಗಳು ಉದ್ಯಮದಲ್ಲಿ ಸಹಜ, ಆದರೆ ಅದಕ್ಕೆ ಪ್ರಾಣವೇ ಬೆಲೆ ತೆರಬೇಕಂತೇನಿಲ್ಲ ಎಂಬ ಪ್ರಶ್ನೆಗೆ ಈಗ ಎಲ್ಲರನ್ನೂ ಕಾಡುತ್ತಿದೆ. ಬಿಗ್ ಬಾಸ್ ವೇದಿಕೆಯಲ್ಲಿ ನಗುತ್ತಾ ನಿಲ್ಲುತ್ತಿದ್ದ ಸಿಜೆ ರಾಯ್ ಇನ್ನು ನೆನಪು ಮಾತ್ರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೂಚನೆ: ಈ ಲೇಖನವು ಲಭ್ಯವಿರುವ ವರದಿಗಳ ಆಧಾರದ ಮೇಲೆ ರಚಿತವಾಗಿದೆ. ಪೊಲೀಸ್ ತನಿಖೆಯ ನಂತರವಷ್ಟೇ ನಿಖರವಾದ ಕಾರಣಗಳು ಹೊರಬೀಳಲಿವೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಪೇಜ್ ಅನ್ನು ಫಾಲೋ ಮಾಡಿ.